ಈಗಿರುವಂತಹ ಅಸಮಾಧಾನಗಳೇ ಸಾಕಷ್ಟಿದೆ. ಅಂಥದ್ರಲ್ಲಿ ಬೆಳಗಾವಿ ಪಾಲಿಟಿಕ್ಸ್ ನಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ವರ್ಸಸ್ ಡಿ.ಕೆ. ಶಿವಕುಮಾರ್ ಅನ್ನೋದೇ ಈಗ ಸದ್ಯಕ್ಕೆ ನಡೀತಾ ಇದ್ದದ್ದು. ಇದಕ್ಕೆ ಈಗ ಭೈರತಿ ಕೂಡ ಎಂಟ್ರಿ ಆಗಿರೋದು. ಒಂದೇ ಬಣದಲ್ಲಿದ್ದವರು ಈಗ ಒಂದು ವಿಷಯ ಕೂಡ ಅವ್ರ ಕಿವಿಗೆ ಹಾಕದೆ ಈ ತರದ ನಿರ್ಧಾರ ಭೈರತಿ ಸುರೇಶ್ ಆದ್ರೂ ತಗೊಂಡಿದ್ಯಾಕೆ? ಭೈರತಿ ಸುರೇಶ್ ಇದ್ರ ಬಗ್ಗೆ ಏನಾದ್ರೂ ಸ್ಪಷ್ಟನೆ ಕೊಟ್ಟಿದ್ದಾರಾ? ಇಡೀ ಬೆಳಗಾವಿ ಕಾಂಗ್ರೆಸ್ ಇದ್ರ ಬಗ್ಗೆ ಮಾತಾಡ್ತಾ ಇದೆ ಈಗ. ಹೌದು ಶ್ವೇತಾ, ಸರ್ಕಾರ ಬಂದು 1.5 ವರ್ಷ ಆಯಿತು. ಆರಂಭದಲ್ಲಿ ಏನು ನನ್ನ ಗಮನಕ್ಕೆ ಬಾರದೆ ಸಚಿವ ಹೆಬ್ಬಾಳ್ಕರ್ ಅವರು ಸಾಕಷ್ಟು ವರ್ಗಾವಣೆ ಮಾಡ್ತಿದ್ದಾರೆ. ಅದಕ್ಕೆ ಡಿ.ಕೆ. ಶಿವಕುಮಾರ್ ಅವರೇ ಕಾರಣ ಅನ್ನುವಂತಹ ಆಕ್ಷೇಪದ ಮಾತುಗಳನ್ನು ಸತೀಶ್ ಜಾರಕಿಹೊಳಿ ಅವರು ಎತ್ತಿರುವಂಥದ್ದು. DDP ವಿಚಾರ ಆಗಿರ್ಬೋದು, ಅಥವಾ ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕರ ಹುದ್ದೆ ಆಗಿರ್ಬೋದು, ಹೀಗೆ ಹಲವು ಇಲಾಖೆ ಉಪನಿರ್ದೇಶಕರ ಹುದ್ದೆಗಳನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದಂತೆ ನಡೀತಿದ್ದಾವೆ, ನಾನು ಹೇಳಿದಂಗೆ ನಡೀತಾ ಇಲ್ಲ ಅಂತ ಸತೀಶ್ ಜಾರಕಿಹೊಳಿ ಹಿಂದೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಈಗ ಅದು ತನಗಾದ ಬೆನ್ನಲ್ಲೇ ಈಗ ಭೈರತಿ ಸುರೇಶ್ ಅವರು ಬೆಳಗಾವಿ ರಾಜಕಾರಣದಲ್ಲಿ ಹಸ್ತಕ್ಷೇಪಕ್ಕೆ ಮಾಡೋಕ್ಕೆ ಮುಂದಾಗಿರುವಂಥದ್ದು. ಅದು ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣವಾಗಿರುವಂಥ. ಯಾಕಂತಂದರೆ ಬೆಳಗಾವಿ ಗಡಿ ಜಿಲ್ಲೆ ಹತ್ತಿ ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. 11 ಶಾಸಕರು ಇಲ್ಲಿ ಗೆದ್ದಿರುವಂಥದ್ದು. ಅದರಲ್ಲೂ ಬೋಡಾ ವ್ಯಾಪ್ತಿಯಲ್ಲಿ 4 ಕ್ಷೇತ್ರಗಳು ಬರ್ತವೆ. ಒಂದು ಯಮಕನಮಡಿ ಕ್ಷೇತ್ರ ಬರುತ್ತೆ, ಬೆಳಗಾವಿ ಗ್ರಾಮೀಣ ಬರುತ್ತೆ, ಬೆಳಗಾವಿ ಉತ್ತರ ಬರುತ್ತೆ, ಬೆಳಗಾವಿ ದಕ್ಷಿಣ ಬರುತ್ತೆ. ಅದರಲ್ಲಿ 3 ಕಾಂಗ್ರೆಸ್ ಶಾಸಕರೇ ಇದ್ದಾರೆ. ಹೀಗಿದ್ದರೂ ಕೂಡ ಯಾವೊಬ್ಬ ಶಾಸಕರ ಗಮನಕ್ಕೂ ಕೂಡ ತರದೆ ಭೈರತಿ ಸುರೇಶ್ ಅವರು ಈ ರೀತಿಯ ವರ್ಗಾವಣೆ ಮಾಡ್ತಿರುವಂಥದ್ದು ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ಯಾಕಂದರೆ ಆರಂಭದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಮಹಾನಗರ ಪಾಲಿಕೆಗಳಿಗೆ ಭೇಟಿಯನ್ನು ನೀಡ್ತಾ ಇದ್ದರು. ನಗರ ಅಭಿವೃದ್ಧಿ ದೃಷ್ಟಿಯಿಂದ ವಿವಿಧ ಪ್ರಗತಿ ಪರಿಶೀಲನಾ ಸಭೆಗಳನ್ನು ಮಾಡ್ತಿದ್ದರು. ಆದರೆ ನನ್ನ ಮಾತನ್ನು ಅಧಿಕಾರಿಗಳು ಕೇಳ್ತಾ ಇಲ್ಲ. ಅಂಥ ಅಧಿಕಾರಿಗಳನ್ನು ಭೈರತಿ ಸುರೇಶ್ ಅವರು ಬೆಳಗಾವಿಗೆ ನಿಯೋಜನೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಯಾಕಂದರೆ ಬೆಳಗಾವಿ ಹಳೆಯದಾದ ಮಹಾನಗರ ಪಾಲಿಕೆ ಆಗಿರುವಂಥದ್ದು. ಇಲ್ಲಿ KS ಇಲ್ಲವೇ IAS ದರ್ಜೆ ಅಧಿಕಾರಿಗಳನ್ನ ನೇಮಕ ಮಾಡ್ಕೋತಾ ಬಂದಿರುವಂಥದ್ದು ಸಂಪ್ರದಾಯ. ಆದರೆ ಇದು KMS ಅಧಿಕಾರಿಯನ್ನು ಈಗ ಬೆಳಗಾವಿ ಮಹಾನಗರ ಪಾಲಿಕೆ ಆಯುಕ್ತರಾಗಿ ನೇಮಕ ಮಾಡಿರುವಂಥದ್ದು ಸಹಜವಾಗಿ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ಈ ಬಗ್ಗೆ ಈಗ ಸ್ವತಃ ಭೈರತಿ ಸುರೇಶ್ ಅವರೇ ಯಾಕೆ ಇಷ್ಟೆಲ್ಲ ಸಚಿವರ ಗಮನಕ್ಕೆ ತರದೆ ಇಷ್ಟೆಲ್ಲ ಬೆಳವಣಿಗೆಗಳು ಆಗೋಕ್ಕೆ ಕಾರಣ ಏನಂತೆ ಸ್ವತಃ ಭೈರತಿ ಸುರೇಶ್ ಅವರೇ ಈಗ ಸ್ಪಷ್ಟನೆ ಕೊಡಬೇಕಂತ ಅನಿವಾರ್ಯತೆ ಇರುವಂಥದ್ದು. ಶ್ವೇತಾ, ಈಗ ಥ್ಯಾಂಕ್ ಯು ಅನಿಲ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.